ಸಚಿವ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ. ಅಂತ ಹೇಳಿ ಈ ರೀತಿ ಪೋಸ್ಟಿಂಗ್ ಮಾಡುವಾಗ ಕೂಡ ನಾವು ಗಮನಿಸ್ತೀವಿ. ಒಂದು ವೇಳೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಈಗ ಯಾವುದೋ ಕಮ್ಯುನಲ್ ಪೋಸ್ಟಿಂಗ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಹಿಂದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಅದೆಲ್ಲ ನಡೀತಾ ಇತ್ತು. ಆಗ ನಾವು ಅವರಿಗೆ ವಾರ್ನಿಂಗ್ ಕೊಟ್ಟು ಅವರಿಗೆಲ್ಲ ಕ್ರಮ ತಗೊಂಡು ಮಾಡಿದ್ದೀವಿ. ಅದು ನಿಂತಿದೆ ಸ್ವಲ್ಪ. ಈಗ ಅದೇ ರೀತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೂಡ ಅವರು ಇಲ್ಲ ಸಲ್ಲದ ಪೋಸ್ಟಿಂಗ್ಗಳನ್ನು ಹಾಕಿದ್ರೆ ಅದ್ರ ಮೇಲೆ ರೆಗ್ಯುಲೇಟ್ ಮಾಡ್ತೀವಿ, ಕ್ರಮನೂ ತಗೊಳ್ತೀವಿ. ಸರ್, ಪ್ರಣಬ್ ಮುಖರ್ಜಿ ಅವ್ರನ್ನ ರಾಜ್ಯದಲ್ಲಿ ಉಳಿಸ್ಕೊಳ್ತಾರೆ ಹೇಗೆ? ಇದಾರಲ್ಲ ಈಗ ಅವರು ಹೊರಗಡೆ ಹೋಗೋ ಪ್ರಶ್ನೆ ಎಲ್ಲಿ ಬಂದಿದೆ? ಈಗ ನಾವು ಸರ್ಕಾರದಲ್ಲಿ ಏನಾದರೂ ನಾವು ಅವ್ರು ಕರೆದಿದ್ದಾರೆ, ನಾವು ಕಳಿಸ್ತಾ ಇದ್ದೀವಿ ಅಂತ ಆ ಪ್ರಾಸೆಸ್ ಆಗಿಲ್ಲ. ಈಗ ಕೇಂದ್ರ ಸರ್ಕಾರ ನಮಗೆ ಬರೀಬೇಕು, ಮೊಹಂತಿ ಅವ್ರನ್ನ ನಾವು ಇಂಥ ಜಾಗಕ್ಕೆ ನೇಮಕ ಮಾಡ್ತಾ ಇದ್ದೀವಿ, ಕಳಿಸ್ಕೊಡಿ ಅಂತ ನಮಗೆ ಬರೀಬೇಕು. ನಾವು ಕಳಿಸೋದು ಬಿಡೋದು ನಮ್ದು, ಕಳಿಸ್ತೇವೋ ಬಿಡ್ತೇವೋ. ಬಟ್ ಅವ್ರು ಬರ್ದೇ ಇಲ್ಲಲ್ಲ. ಇಟ್ ಈಸ್ ಓನ್ಲಿ ಅನ್ ಎಂಪ್ಯಾನಲ್ಮೆಂಟ್. ಅದಕ್ಕೇನೆ ಬೊಬ್ಬೆ ಹೊಡೆದ್ರೆ ಲಿಸ್ಟ್ ಆಗಿದೆ. ಅವರು ಈಸ್ ಎಲಿಜಿಬಲ್ ಫಾರ್ ಎ ಪೋಸ್ಟ್ ಇನ್ ಸೆಂಟ್ರಲ್ ಗವರ್ಮೆಂಟ್ ಅಷ್ಟೇ. ಬೆಂಗಳೂರಿನ ಶೂಟೌಟ್ ಬಗ್ಗೆ ಇಲ್ಲ, ನನ್ಗೇನು ಗೊತ್ತಿಲ್ಲ. ನನಗೆ ಯಾವಾಗಾಗಿದೆ ಇನ್ನ ನನಗೆ ಮಾಹಿತಿ ಬಂದಿಲ್ಲ. ಆಲ್ಮಟ್ಟಿ ಡ್ಯಾಮ್ ವಿಚಾರವಾಗಿ ಫಡ್ನವೀಸ್ ಅವರು ಮತ್ತೆ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಆದ್ರೆ ಆ ಗೋಡೆಯ ಎತ್ತರವನ್ನು ಹೆಚ್ಚಿಸೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ, ಯಾವುದೇ ಕಾರಣಕ್ಕೂ ನೀವು ಗೋಡೆ ಎತ್ತರಿಸೋದಕ್ಕೆ ಅವಕಾಶ ಕೊಡಬೇಡಿ ಅನ್ನೋ ಪದೇ ಪದೇ ಈ ತರದೊಂದಿಷ್ಟು ಆಗ್ತಾ ಇದೆ. ಇಲ್ಲ, ಇದನ್ನ ನಾನು ಉತ್ತರ ಕೊಡೋದಕ್ಕೆ ಸಮರ್ಥನಲ್ಲ. ನೀರಾವರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.